ಎಸ್, ಇದು ಮೋದಿ ವಿರುದ್ಧವೇ ಸೆಟೆದು ನಿಂತ ನಟನ ಸ್ಟೋರಿ. ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧವೇ ನಟನೊಬ್ಬ ಸಮರವನ್ನು ಸಾರಿರುವಂತಹ ಒಂದು ಸ್ಟೋರಿ. ಆ ನಟ ಬಲಿಷ್ಠ ಮೋದಿಯ ವಿರುದ್ಧವೇ ಸಮರ ಸಾರಿದ್ಯಾಕೆ? ಖ್ಯಾತ ನಟ ಮೋದಿಯನ್ನೇ ಟಾರ್ಗೆಟ್, ಖ್ಯಾತ ನಟ ಮೋದಿಯನ್ನೇ ಗೆಟ್ಔಟ್ ಅಂದಿದ್ಯಾಕೆ? ಮೋದಿ ವಿರುದ್ಧವೇ ಮಾಸ್ ವಾರ್ ಘೋಷಿಸಿದ ನಟ. ಖ್ಯಾತ ನಟ ಮೋದಿಯನ್ನೇ, ಎಸ್, ಖ್ಯಾತ ನಟ ಮೋದಿಯನ್ನೇ. ಇದು ಮೋದಿ ವಿರುದ್ಧವೇ ಸೆಟೆದು ನಿಂತ ನಟನ ಸ್ಟೋರಿ. ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧವೇ ನಟರೊಬ್ಬರು ಸಮರವನ್ನು ಸಾರಿರುವಂತಹ ಒಂದು ಸ್ಟೋರಿ. ಆ ನಟ ಬಲಿಷ್ಠ ಮೋದಿ ವಿರುದ್ಧವೇ ಸಮರ ಸಾರಿದ್ಯಾಕೆ? ಖ್ಯಾತ ನಟ ಮೋದಿಯನ್ನೇ ಗೆಟ್ಔಟ್ ಅಂದಿದ್ಯಾಕೆ? ಮೋದಿ ವಿರುದ್ಧವೇ ಮಾಸ್ ವಾರ್ ಘೋಷಿಸಿದ ನಟ. ಎಸ್, ನರೇಂದ್ರ ಮೋದಿಯವರ ವಿರುದ್ಧ ನಟನೊಬ್ಬ ಸಮರವನ್ನು ಸಾರಿರುವಂತಹದ್ದು. ಎಸ್, ಮೋದಿ ವಿರುದ್ಧವೇ ಸಮರ ಸಾರಿದ ಸ್ಟಾರ್ ನಟ. ಇದು ಉತ್ತರದ ನಟನ ಕಥೆಯಲ್ಲ, ದಕ್ಷಿಣದ ನಟನ ಸಮರ. ಮೋದಿಯನ್ನೇ ಹೊರಗೆ ಹೋಗಿ ಎಂದ ಸೂಪರ್ ಸ್ಟಾರ್. ತಮಿಳಿನ ಖ್ಯಾತ ನಟನಿಂದ ಗೆಟ್ಔಟ್ ಮೋದಿ ಕ್ಯಾಂಪೇನ್ ಶುರು. ಮೋದಿ ಗೆಟ್ಔಟ್ ಹೀಗಂತ ಹೇಳಿದ್ದು ತಮಿಳಿನ ಸೂಪರ್ ಸ್ಟಾರ್ ಒಬ್ರು. ತಮಿಳಿನಲ್ಲಿ ನಟನ ಅಬ್ಬರಕ್ಕೆ ಅಣ್ಣಾಮಲೈ ಕೂಡ ತತ್ತರಾಗಿದ್ದಾರೆ. ಹಾಗಾದ್ರೆ ಯಾರು ಆ ನಟ? ಎಸ್, ಮೋದಿ ವಿರುದ್ಧವೇ ಸಮರವನ್ನ ಸಾರಿರುವಂತಹ ಒಬ್ಬ ಸ್ಟಾರ್ ನಟ. ಅದು ಕೂಡ ಮೋದಿ ಅವರ ವಿರುದ್ಧವೇ ಸಮರವನ್ನ ಸಾರಿದ್ದಾರೆ. ಮೋದಿಯನ್ನೇ ಹೊರಗೆ ಹೋಗಿ ಹೀಗಂತ ಆ ಸೂಪರ್ ಸ್ಟಾರ್ ಹೇಳಿದ್ದಾರೆ. ತಮಿಳಿನ ಖ್ಯಾತ ನಟನಿಂದ ಗೆಟ್ಔಟ್ ಮೋದಿ ಕ್ಯಾಂಪೇನ್ ಶುರು. ಮೋದಿ ಗೆಟ್ಔಟ್ ಹೀಗಂತ ಸ್ಟಾರ್ ನಟನೊಬ್ಬ ಹೇಳಿರುವಂತಹದ್ದು. ಎಸ್, ಈ ಒಂದು ಸುದ್ದಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಹಲ್ಲೋಲ ಕಲ್ಲೋಲ ಹೆಬ್ಬಿಸುವಂತಹ ಒಂದು ಸ್ಟೋರಿ. ಮೋದಿನೂ ಬೇಡ, ಸ್ಟಾಲಿನ್ನೂ ಬೇಡ ಹೀಗಂತ ನಟನೊಬ್ಬ ಹೇಳಿರುವಂತಹದ್ದು. ಎಸ್, ಮೋದಿನೂ ಬೇಡ, ಸ್ಟಾಲಿನ್ನೂ ಬೇಡ ಹೀಗಂತ ನಟ ಹೇಳಿದ್ದಾರೆ. ತಮಿಳಿಗಂ ವೆಟ್ರಿ ಕಳಗಂ ಕಾರ್ಯಕರ್ತರಿಗೆ ವಿಜಯ್ ದಳಪತಿ ಕರೆಯನ್ನು ಕೊಟ್ಟಿರುವಂಥದ್ದು. ನಟ ವಿಜಯ್ ದಳಪತಿ ನಿರ್ಧಾರಕ್ಕೆ ಡಿಎಂಕೆ ಕೂಡ ವಿಲವಿಲ. 2026ರ ತಮಿಳುನಾಡು ವಿಧಾನಸಭಾ ಚುನಾವಣೆಗೆ ವಿಜಯ್ ಪ್ಲಾನ್ ಅನ್ನು ಕೂಡ ಮಾಡಿಕೊಂಡಿರೋದು. ಕನಿಷ್ಠ 50 ಸೀಟು ಗೆಲ್ಲುವ ಸಿದ್ಧತೆಯಲ್ಲಿ ತಮಿಳು ನಟ ವಿಜಯ್ ಅವರು ಒಂದು ಸ್ಟ್ರಾಟಜಿಯನ್ನು ಮಾಡಿಕೊಂಡಿರುವಂತಹದ್ದು. ಎಸ್, ಡಿಎಂಕೆ ಮತ್ತು ಬಿಜೆಪಿ ಎರಡೂ ಪಕ್ಷವನ್ನು ತೊಲಗಿಸಲು ವಿಜಯ್ ಈಗ ಮಾಸ್ಟರ್ ಪ್ಲಾನ್ ಕೂಡ ಮಾಡಿಕೊಂಡಿರುವಂಥದ್ದು. ಮೋದಿನೂ ಬೇಡ, ಸ್ಟಾಲಿನ್ನೂ ಬೇಡ ಹೀಗಂತ ನಟ ವಿಜಯ್ ಕೂಡ ಹೇಳಿರುವಂತಹದ್ದು. ತಮಿಳಿಗಂ ವೆಟ್ರಿ ಕಳಗಂ ಕಾರ್ಯಕರ್ತರಿಗೆ ನಟ ವಿಜಯ್ ಅವರು ಕರೆಯನ್ನು ಕೊಟ್ಟಿರುವಂಥದ್ದು. ನಟ ವಿಜಯ್ ದಳಪತಿ ನಿರ್ಧಾರಕ್ಕೆ ಡಿಎಂಕೆ ಕೂಡ ವಿಲ ಅಂತ ಇದೆ. 2026ರ ತಮಿಳುನಾಡು ವಿಧಾನಸಭಾ ಚುನಾವಣೆ ಇದೆಯಲ್ಲ, ಆ ಒಂದು ಚುನಾವಣೆಗೆ ಈಗಲಿಂದಲೇ ನಟ ವಿಜಯ್ ಅವರು ಒಂದಷ್ಟು ಪ್ಲಾನ್ ಅನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಕನಿಷ್ಠ 50 ಸೀಟ್ಗಳನ್ನು ಗೆಲ್ಲುವಂತಹ ಒಂದು ತಂತ್ರಗಾರಿಕೆಯನ್ನು ವಿಜಯ್ ಅವರು ಮಾಡ್ತಿರುವಂತಹದ್ದು. ಸಿಎಂ ಸ್ಟಾಲಿನ್ ಬುಡಕ್ಕೆ ಬೆಂಕಿ ಹಿಟ್ಟ ತಮಿಳು ಸೂಪರ್ ಸ್ಟಾರ್. ಡಿಎಂಕೆ ಮತ್ತು ಬಿಜೆಪಿ ಎರಡೂ ಪಕ್ಷವನ್ನು ತೊಲಗಿಸಬೇಕು ಅಂತ ಹೇಳಿ ವಿಜಯ್ ಅವರು ತಮ್ಮ ಕಾರ್ಯಕರ್ತರಿಗೆ ಕರೆಯನ್ನು ಕೊಟ್ಟಿರುವಂತಹದ್ದು. ಎಸ್, 2026ರ ಒಂದು ಚುನಾವಣೆ ಇದೆಯಲ್ಲ, ಆ ಒಂದು ಚುನಾವಣೆ ಸಾಕಷ್ಟು ವಿಚಾರಗಳಿಗೆ ಕುತೂಹಲ ಮೂಡಿಸಿರುವಂತಹ ಒಂದು ಚುನಾವಣೆ. ಅಂದರೆ ತಮಿಳುನಾಡಿನಲ್ಲಿ ನಡೆಯುವಂತಹ ಒಂದು ಚುನಾವಣೆ. ಸದ್ಯಕ್ಕೆ ಸ್ಟಾಲಿನ್ ಅವರು ಸಿಎಂ ಆಗಿ ಮುಂದುವರೆದಿದ್ದಾರೆ. ಸಿಎಂ ಆಗಿದ್ದಾರೆ ಈಗ ಸದ್ಯಕ್ಕೆ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಗೆಟ್ಔಟ್ ಮೋದಿ ಈ ರೀತಿಯಾಗಿ ಕ್ಯಾಂಪೇನನ್ನು ಶುರು ಮಾಡಿರುವಂತಹ ನಟ
ವಿಜಯ್ ಅವರು.